ಚುನಾವಣೆಯನ್ನು ಬಹಳ ಪ್ರತಿಷ್ಠೆ ತಗೊಂಡ್ರೆ ಛಲ ಈ ಚುನಾವಣೆ ಗೆಲ್ಲಬೇಕು. ಛಲ ಬಂದು ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಈ ಕರಾವಳಿ ಪ್ರದೇಶ ಉಂಟಲ್ಲ, ಬಹಳ ಶಾಂತಿಯನ್ನು ಬಯಸುವ ಜನ ನಾವು. ಇಲ್ಲಿ ಶಾಂತಿ ಬೇಕು. ಕೋಮು ಶಕ್ತಿಗಳುಂಟಲ್ಲ ಎಲ್ಲ ಹಾಳು ಮಾಡಿದರು, ಅಭಿವೃದ್ಧಿ ಎಲ್ಲ ಹಾಳು. ನಿಮ್ಮವರು ಸೇರಿದ್ರೆ ಕೋಮು ಶಕ್ತಿಗಳು ಇಲ್ಲ, ನಾನು ಹೇಳ್ತೇನೆ, ಕಾಣಿಸೋದಿಲ್ಲ ಅವರು ಅಷ್ಟೇ. ಹೇಳಿ, ಪೂಜಾರಿ ಇಷ್ಟವರೆಗೆ ಹೋರಾಟ ಮಾಡಿದ್ದು ಶಾಂತಿಗೋಸ್ಕರ. ಎಸ್ ಪೂಜಾರಿ ಅವರು ಇತ್ತೀಚೆಗೆ ಒಬ್ಬ ಸಾಫ್ಟ್ ಹಿಂದುತ್ವವಾದಿ ಅಂತ ಅನಿಸ್ತಾ ಇದ್ರು. ಸಾಫ್ಟ್ ಅಲ್ಲ, ನನ್ನಷ್ಟು ಮಾತಾಡುವವರು ಯಾರು ಸಹ ಇಲ್ಲ. ಬಹಳ ಸಾಫ್ಟ್ ಆಗ್ತಾ ಇದ್ರಿ. ಇಲ್ಲ, ಸಾಫ್ಟಿನ ಪ್ರಶ್ನೆ ಇಲ್ಲ, ಹೇಳುವುದೆಲ್ಲ ಹೇಳಿದ್ದೇನೆ. ಆದರೆ ಎಲ್ಲಿ ಹೇಳಬೇಕು, ಏನು ಮಾಡಬೇಕಂತ ಅದು ನನಗೆ ಬಿಟ್ಟ ವಿಷಯ. ಆದರೆ ನಾನು ಯಾರು ಕೋಮು ಶಕ್ತಿಗಳು ಈ ಶಾಂತಿಯನ್ನು ಹಾಳು ಮಾಡ್ತದೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತದೆ, ಅವರನ್ನು ಗುಂಡಾ ಆ್ಯಕ್ಟಿನಲ್ಲಿ ಹಾಕಿ ಅಂತ ಯಾವ ದೊಡ್ಡ ವ್ಯಕ್ತಿ ಆದರೂ ಹೇಳಿದವ ಪೂಜಾರಿ. ಸೊ ಇಬ್ರನ್ನ ಹೇಳ್ಬೇಕು ನೀವು. ಯಾರು ಮೈನಾರಿಟಿ ಹೆಸರಲ್ಲಿ ಕೂಡ ಫಂಡಮೆಂಟಲಿಸ್ಟ್ ಆಗಿ ಮಾಡ್ತಾರೆ ಅವ್ರಿಗೆ ಜೈಲಿಗೆ ಹಾಕಬೇಕು, ಹಿಂದುತ್ವ ಹೆಸರಲ್ಲಿ ಮಾಡೋರು ಜೈಲಿಗೆ ಹಾಕಬೇಕು. ಕರೆಕ್ಟ್ ತಾವು ಹೇಳುದು, ಕರೆಕ್ಟ್ ನೀವು ಹೇಳುದು, ಅದನ್ನು ಹೇಳಿದೆ ನಾನು. ನೀವು ಪ್ಲೀಸ್ ಮಾಡ್ತೀರಿ ಕಾಂಗ್ರೆಸ್, ಇಲ್ಲ ಮೈನಾರಿಟಿ ಪ್ಲೀಸ್ ಮಾಡ್ತೀರಿ, ಆಗಲಿ ಮುಸ್ಲಿಂ ಅವ್ರನ್ನ ಜೈಲಿಗೆ ಹಾಕಿ. ಇಲ್ಲ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರು ಕೂಡ ಕರಾವಳಿ ಶಾಂತಿಯನ್ನ ಕದಲಿಸಬಾರ್ದು. ಯಾರು ಕಾನೂನನ್ನ ಕೈಗೆ ತೆಗೆದುಕೊಳ್ತಾರೆ, ಯಾರೇ ಇರಲಿ, ಯಾರೇ ಕಾಂಗ್ರೆಸ್ ಜೊತೆ ಕೂರಿಸಿಕೊಂಡ್ರು ಇರಲಿ, ಬಿಜೆಪಿ ಜೊತೆ ಕೂರಿಸಿಕೊಂಡ್ರು ಆಗಲಿ, ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಒದ್ದು ಒಳಗೆ ಹಾಕ್ಬೇಕು. ಪೂಜಾರಿಯ ಮಗ ಆದರೂ ಕೂಡ ಅದೇ ಒದ್ದು ಒಳಗೆ ಹಾಕ್ಬೇಕು, ಒಳಗೆ ಹಾಕಲೇಬೇಕು. ಅದನ್ನ ನೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಮಾಡ್ತೆ ಮಾಡಿ ತೋರಿಸಿದೆ. ಒಂದಷ್ಟು ಜನಕ್ಕೆ ಎಲ್ಲ ರಕ್ಷಣೆ ಮಾಡ್ತೀರಿ. ಅದು ಇದು ಕೆಲವರ ಭ್ರಮೆ. ಬಿಜೆಪಿಯವರು ಇತ್ತೀಚೆಗೆ ಒಂದಷ್ಟು ಬಿಜೆಪಿಯವರು ಉಂಟಲ್ಲ, RSSನವರು, ಅವರಿಗೆ ಸತ್ಯ ಹೇಳಿಕೆ ಗೊತ್ತಿಲ್ಲ. ಸೊ ಕಾಂಗ್ರೆಸ್ ಮಾತ್ರ ಸತ್ಯ ಹೇಳುತ್ತಾ? ಪೂಜಾರಿ ಸತ್ಯ ಹೇಳು, ಕಾಂಗ್ರೆಸ್ ಹೇಳಲ್ಲ. ಅದು ಕಾಂಗ್ರೆಸ್ ಬೇರೆಯವರ ವಿಷಯ ಹೇಳಿಲ್ಲ. ಸೊ ಪೂಜಾರಿ ಕಾಂಗ್ರೆಸ್ ಲೀಡರ್ ಅಲ್ವಾ? ಲೀಡರ್ ಪ್ರಶ್ನೆ ಬೇರೆ. ಮತ್ತೆ ನನ್ನ ವ್ಯಕ್ತಿ, ನಾನು ಮಾದರಿಯಾಗಬೇಕು. ಬೇರೆಯವರು ಏನು ಹೇಳ್ತಾರೆ ಅಂತ, ಇಡೀ ದೊಡ್ಡ ಪಾರ್ಟಿ ಇದು, ಅವ್ರು ಏನು ಮಾಡ್ತಾರೆ ಅಂತ ಅದನ್ನು ಸರಿ ಮಾಡಲಿಕ್ಕೆ ಪೂಜಾರಿಯಿಂದ ಸಾಧ್ಯ ಇಲ್ಲ. ಆದರೆ ಪೂಜಾರಿ ಮಾತ್ರ ಉಂಟಲ್ಲ, ಯಾವ ತಪ್ಪು ಕೂಡ ಮಾಡಬಾರ್ದು. ಇದು ಮಾದರಿ. ನಾನು ಮಾದರಿ ಆಗದಿದ್ದರೆ ನಾನು ರಾಜಕಾರಣಿಗೆ ಫಿಟ್ ಅಲ್ಲ. ಯಾವ ಕೋಮು ಸೌಹಾರ್ದತೆ ಬಗ್ಗೆ ಮಾತಾಡ್ತೀರಿ, ಶಾಂತಿ ಬಗ್ಗೆ ಮಾತಾಡ್ತೀರಿ, ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಬಾಳ್ಬೇಕು, ಅಣ್ತಂಬರುತ್ತೆ ಅಂತ ಹೇಳ್ತೀರಿ. ಸೊ ಈ ಒಂದು ಪ್ರದೇಶದಲ್ಲಿ ಈಗಲೂ ಕೂಡ ಕಲ್ಲಡ್ಕ ಪ್ರಭಾಕರ್ ಗೌರ್ಮೆಂಟ್ ನಡೀತಾ ಇದೆಯಾ? ಅವ್ರದ್ದು ನಡೀತಾ ಇತ್ತು, ಈಗ ಕೂಡ ನಡೀತಾ ಇದೆ. ಅದನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಬೇಕು. ಈಗಲೂ ಕಲ್ಲಡ್ಕ ಪ್ರಭಾಕರ್ ಗೌರ್ಮೆಂಟ್ ಇದೆಯಾ? ಅಲ್ಲ, ಅದು ಅವರದ್ದು ರಿಪಬ್ಲಿಕ್ ಆಗಿತ್ತು, ಈಗ ಇದೆ. ಈಗ ಅದನ್ನು ತಡೆಗಟ್ಟುವಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು. ಎಲ್ಲಿ ಮಾಡ್ತಾ ಇದೆ? ದಿನ ಬೆಳಗ್ಗೆ ಇದ್ರೆ ಅದನ್ನ ಹೇಳುದು ನೈತಿಕ ಪೊಲೀಸ್ಗಿರಿ ನಡೀತಾ ಇದೆ. ಪೂಜಾರಿ ಅವರೇ, ನೀವೇನ್ ಮಾತಾಡ್ತಾ ಇದ್ರಿ? ಮುಸ್ಲಿಂ ಹುಡುಗಿ ಜೊತೆ ಹಿಂದೂ ಹುಡುಗ ಮಾತಾಡಂಗಿಲ್ಲ, ಹಿಂದೂ ಹುಡುಗಿ ಜೊತೆ ಮುಸ್ಲಿಂ ಹುಡುಗ ಮಾತಾಡಂಗಿಲ್ಲ. ನಿಮಗೆ ನಮಿಸ್ತೇನೆ ನಾನು, ಇದನ್ನು ಸ್ಪಷ್ಟವಾಗಿ ಹೇಳಿದ್ದಕ್ಕೆ ನಿಮಗೆ ನಮಿಸ್ತೇನೆ. ಇದಾಗಬಾರದು. ಹಾಗಾದ್ರೆ ನಿಮ್ಮ ಸರ್ಕಾರ ಎಲ್ಲಿದೆ? ಸರ್ಕಾರ ಉಂಟಲ್ಲ, ಸತ್ತು ಹೋಗಿದೆ. ನಿಮ್ಮ ಸರ್ಕಾರ, ನಿಮ್ಮ ಜಿಲ್ಲಾಡಳಿತ ಸತ್ತು ಹೋಗಿದೆ. ಅದಕ್ಕೆ ಅವ್ರನ್ನ ಒದ್ದು ಒಳಗೆ ಹಾಕಬೇಕು. ಮುಖ್ಯಮಂತ್ರಿಯವರಿಗೆ ಕೂಡ ಹೇಳಿದ್ದೇವೆ, KJ ಜಾರ್ಜ್ ಅವರಿಗೆ ಕೂಡ ಹೇಳಿದ್ದೇವೆ. ಇನ್ನೇನಂತ ಹೇಳಿದ್ರುಂಟಲ್ಲ, ಕೊಳ್ಳಿ ಆಶೀರ್ವಾದ ಜನ ಸ್ವರ. ನಾನು ಬಿದ್ದು ಬಿಟ್ಟಿದ್ದೇನೆ, ಸತ್ಯ ಹೇಳಬೇಕಾ ಗುರ್ರವೇ? ನಾನು ಪಾತಾಳಕ್ಕೆ ಬಿದ್ದಿದ್ದೇನೆ. ನಿಮ್ಗೆ ಯಾರು ಕೈ ಹಿಡಿತಾ ಇಲ್ಲ? ಕೇಳಿಯಪ್ಪ, ಯು ಆರ್ ದ ಓನ್ಲಿ ಒನ್ ಮ್ಯಾನ್. ಸ್ವಲ್ಪ ಕೇಳಿ. ಕೈ ಎತ್ತುವವರೆಲ್ಲ ಗೊತ್ತಿಲ್ಲ, ಮಹಾಜನತೆ ಆಶೀರ್ವಾದ ಮಾಡಬೇಕು. ಪೂಜಾರಿ ಸ್ವರಕ್ಕೆ, ಆ ಧ್ವನಿಗೆ ಶಕ್ತಿಯನ್ನು ಕೊಡುವಂತಹದ್ದು ಆ ನಮ್ಮ ಮಹಾಜನತೆ. ಪೂಜಾರಿ ಅವರೇ, ನೀವು ಅಕ್ಕಪಕ್ಕ ಇರೋರು ಕಾಣ್ತಾರೆ, ಮುಂದಿರೋರು ಕಾಣ್ತಾರೆ, ಹಿಂದಿರೋರು ಕಾಣೋದಿಲ್ಲ. ಪೂಜಾರಿ ತಿಳ್ಕೊಳ್ಳಿ ಫಸ್ಟು. ಅದೇ ನಾನು ಹೇಳುವುದು, ಹಿಂದಿಗೆ ಕಾಣುವುದಲ್ಲ, ಎಲ್ಲ ಕಡೆಯಲ್ಲಿ ಕಾಣ್ತದೆ. ನೋಡಿದನ್ನು ಸತ್ಯ ಹೇಳ್ತೇನೆ. ಅದು ನಮ್ಮ ಸರ್ಕಾರ ಆಗಲಿ, ವಿರೋಧ ಪಕ್ಷದ ಸರ್ಕಾರ ಆಗಲಿ, ಸತ್ಯ ಹೇಳ್ತೇನೆ. ನಾನು ನೇರವಾಗಿ ಕೇಳ್ತೇನೆ, ಕರಾವಳಿ ಭಾಗದಲ್ಲಿ ಇವತ್ತು ಇಷ್ಟೊಂದು ಕಮ್ಯುನಲ್ ಟೆನ್ಷನ್ ನಡೀತಾ ಇದೆ, ನಿಮ್ಮ ಸರ್ಕಾರ ಫೇಲ್ ಆಗಿದೆ. ಅದು ಮೊನ್ನೆ ಸರ್ಕಾರ ಬಂದು ಒಂದು 9 ತಿಂಗಳು ಸಾಕಲ್ಲ ಡೆಲಿವರಿಗೆ? 8-9 ಅಲ್ಲ, ಒಂದು ಮಗು ಹೇರಬೇಕಾದ್ರೆ 9 ತಿಂಗಳು ಸಾಕಲ್ವಾ ಪೂಜಾರಿ ಅವರೇ? ಏನಾಗ್ಲಿಲ್ಲ, 9 ಮಂತ್ ಸಾಕಲ್ವಾ? ಏನಾಗ್ಲಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಸರ್ಕಾರ, ನಿಮ್ಮ ಸರ್ಕಾರ ಹೆಣ್ಣು ಗಂಡು ಅಂತ ಗೊತ್ತಾಗ್ಲಿಕ್ಕೆ 9 ತಿಂಗಳು ಸಾಕು. ಯಾವುದು 9 ತಿಂಗಳು ಸಾಕು ಡೆಲಿವರಿ? ಇಲ್ಲ, ಸಾಕಾಗುದಿಲ್ಲ. ಇನ್ನೆಷ್ಟು ಬೇಕು? ನಾನು ಹೇಳ್ತೇನೆ. ಇನ್ನೇನಂತ ಹೇಳಿದೆ, ಏನು ಹೇಳ್ತೇನೆ ನಿಮಗೆ ಗೊತ್ತುಂಟ? ಸರ್ಕಾರ ಕ್ರಮ ತೆಗೆದುಕೊಂಡು FIR ದಾಖಲಾಗಿದೆ, ಎಲ್ಲ ಆಗಿದೆ. ಆದರೆ ನೀವು ಹೇಳುವುದರಲ್ಲಿ ಸತ್ಯ ಉಂಟು. ಕ್ರಮ ಜಾಸ್ತಿ ಆಗಬೇಕು. ಯಾರಾಗಲಿ, ಪೂಜಾರಿ ಆಗಲಿ, ಯಾರಾದರೂ ಕೋಮು ಶಕ್ತಿಗಳಿಗೆ ಆಸ್ಪದ ಕೊಡುವುದಾದರೆ ಉಂಟಲ್ಲ, ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಲೇಬೇಕು. ನಿಮ್ಮ ಸರ್ಕಾರ ಆದರೂ ನೀವು ಸುಮ್ಮನೆ ಕೂರಲ್ಲ? ಗ್ಯಾರಂಟಿ ಕೊಡೋದಿಲ್ಲ. ಪೂಜಾರಿ ನಿನ್ನೆ ಇನ್ನೊಂದು ಘಟನೆ ಆಗಿದೆ, ಕುಂಜಾರ ಬೆಟ್ಟದಲ್ಲಿ ನಿನ್ನೆ ಒಂದು ಘಟನೆ ಆಗಿದೆ. ಉಡುಪಿ ದೇವಸ್ಥಾನವನ್ನು ಸರ್ಕಾರ ಕೈ ತೆಗೆದುಕೊಳ್ಳುವಾಗ ನಮ್ಮ ಸರ್ಕಾರ, ಪೂಜಾರಿ ಮಾತಾಡಿದ, ನಿಮಗೆ 36,000 ದೇವಸ್ಥಾನಗಳಿವೆ, ಅದಕ್ಕೆ ಪೇಂಟ್ ಕೊಡೋರಿಲ್ಲ. ಇದು ಒಳ್ಳೆಯ ದೇವಸ್ಥಾನ, ಜಗತ್ತು ಪ್ರಸಿದ್ಧ ಆಗಿದೆ, ಇಡೀ ಭಕ್ತರು ವಿದೇಶದಲ್ಲಿ ಕೂಡ ಇದ್ದಾರೆ, ಅಲ್ಲಿ ಸಹಜ ಭೋಜನಕ್ಕೆ ಅವಕಾಶ ಇಲ್ಲ. ಅದನ್ನು ಸರಿ ಮಾಡಬೇಕು. ಅದನ್ನು ಕೂಡ ಹೇಳಿದ್ದೇನೆ, ಅದನ್ನು ಸರಿ ಮಾಡಬೇಕಂತ ಹೇಳಿದವನು ಪೂಜಾರಿ.
ಅದು ಸರಿಯಲ್ಲ ಅಂತ ಹೇಳಿದವನು ಕೂಡ ಅದನ್ನು ಕೂಡ ಧೈರ್ಯದಿಂದ ಹೇಳಿದ್ದೇನೆ. ಅದಕ್ಕೆ ಅವರ ಆ ಮಠವನ್ನು ಅಥವಾ ದೇವಸ್ಥಾನವನ್ನು ಸರ್ಕಾರ ತೆಗೆದುಕೊಳ್ಳುವುದಲ್ಲ, ಸರ್ಕಾರಕ್ಕೆ ಬೇರೆ ಕೆಲಸ ಉಂಟು, ಅದನ್ನು ಹೇಳಿದರು. ಸೊ ಈಗಲೂ ಅವಕಾಶ ಕೊಡಲ್ಲ, ಕೃಷ್ಣ ಮಠವನ್ನು ಸರ್ಕಾರ ತನ್ನ ವಶಕ್ಕೆ ಗ್ಯಾರಂಟಿ ಅವಕಾಶ ಬಿಡಲ್ಲ, ಕೊಡಲ್ಲ. ಸರ್ಕಾರ ಮಾಡಲಿಕ್ಕೆ ಉಂಟಲ್ಲ ಗ್ಯಾರಂಟಿ ಬಿಡಿ. ಒಳ್ಳೆ ಎಲ್ಲ ನೋಡಿ, ಸರ್ಕಾರ ಏನೆಲ್ಲ ನಡೀತದೆ ಅಂತ ನಿಮಗೆ ಗೊತ್ತುಂಟು, ಎಲ್ಲ ಸರ್ಕಾರ ಪಾರ್ಟಿಗಳು ಯಾವ ರೀತಿಯಲ್ಲಿ ನಡೀತದೆ ಅಂತ. ಆದರೆ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ದೇವಸ್ಥಾನವನ್ನು ಯಾಕೆ ತೆಗೆದುಕೊಳ್ಬೇಕು ನಾವು? ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ವಾ? ಹಲವಾರು ಭರವಸೆಗಳನ್ನು ಕೊಟ್ಟಿದ್ದೇವೆ ನಾವು, ಅದನ್ನು ಅನುಷ್ಠಾನ ಮಾಡುವ, ಅಭಿವೃದ್ಧಿ ಮಾಡುವ, ಬಡ ಜನಪರ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಾಡ್ತಾ ಇದಾರಲ್ಲ, ಅದು ಜಾತಿ ಭಾಗ್ಯ ಮಾಡ್ತಾ ಇದ್ದಾರೆ, ಅನ್ನ ಭಾಗ್ಯ ಮಾಡ್ತಾ ಇದ್ದಾರೆ, ಕ್ಷೀರ ಭಾಗ್ಯ ಮಾಡ್ತಿದ್ದಾರೆ. ಅದು ನಾನು ಹೇಳ್ತೇನೆ, ಅವರನ್ನು ನಾನು ಅದಕ್ಕೆ ಹೋರಾಟ ಮಾಡಿದ, 1 ರೂಪಾಯಲ್ಲಿ ಕೊಡಬೇಕಂತ. ನನಗೆ ಹಸಿವೆ ಗೊತ್ತುಂಟು, 2 ಹೊತ್ತು ಊಟ ಇರಲಿಲ್ಲ. ಅದರ ನಂತರ ಶಾಲೆಗೆ ಹೋಗುವಾಗ ಖಾಲಿ ಚಡ್ಡಿಯಲ್ಲಿ ಹೋಗ್ತಿದ್ದೆ. ಬಡತನ ನೋಡಿದ್ದೇನೆ. ಅವಕಾಶ ಸೋನಿಯಾ ಇಂದಿರಾ ಗಾಂಧಿಯವರು ಕೊಟ್ಟರು, ಅದನ್ನು ಸದುಪಯೋಗ ಮಾಡಿದ ಪೂಜಾರಿ. ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡು, ಇದೇ ಕೈಯಲ್ಲಿ ಉಂಟಲ್ಲ 25 ಕೋಟಿ ಜನರಿಗೆ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಪೂಜಾರಿ ಕೊಟ್ಟು ಬಂದ ದೇಶಕ್ಕೆ. ನಿಮಗೆ ಕೂಡ ಗೊತ್ತುಂಟು, ನೀವು ಕೂಡ ಕೆಲವೆಡೆಯಲ್ಲಿ ಬಂದಿದ್ದೀರಿ, ನೀವು ಕಣ್ಣಿನಲ್ಲಿ ನೋಡಿದ್ದೀರಿ. ಆ ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡುವಂಥದ್ದು ನಮ್ಮ ರಾಜ್ಯ ಧರ್ಮ. ನೀವು ಹೇಳೋದು ಕರೆಕ್ಟ್. ಅದನ್ನು ಮಾಡುವಂಥದ್ದು ಮಾಡದಿದ್ದರೆ ಉಂಟಲ್ಲ, ನಾವು ಇದ್ದು ಪ್ರಯೋಜನ ಇಲ್ಲ. ಸರ್ಕಾರ ಯಾವ ಸರ್ಕಾರದರೂ ಕೂಡ ಇದ್ದು ಪ್ರಯೋಜನ ಇಲ್ಲ. ಅದನ್ನು ಒಂದು ಸೆಕೆಂಡ್, ಸಿದ್ದರಾಮಯ್ಯನವರನ್ನು ನಾನು ಅಭಿನಯಿಸ್ತಾ ಇದ್ದೇನೆ. ಬಂದ ಕೂಡಲೇ ಅದಕ್ಕೆ ಒತ್ತಡದಿಂದ ನಾನೇ ಪೂಜಾರಿ. ಆ ಯೋಜನೆ ಸರಿ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ವಿರೋಧಿಗಳು. ಅವರು ಕೆಲವರು ಹೇಳ್ತಾರೆ, ಆ ಬಡವರಿಗೆ ಏನು ಸಹಾಯ ಮಾಡಿದರು, ಆ ಮಧ್ಯಮ ವರ್ಗದಲ್ಲಿ ಏನು ಸಹಾಯ ಮಾಡಿದರು, ಅದು ತಪ್ಪು. ಅದರಲ್ಲಿ ತಪ್ಪು ಹುಡುಗರು. ಕೇಂದ್ರ ಇದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಏನು ಕೊಟ್ಟರು ಕೂಡ ಅದು ಸರಿ. ಇದು ಪ್ರಶ್ನೆ.